ಬಹುಭಾಷಾ ನಟಿ ಬಿ ಸರೋಜಾದೇವಿ ಅವರು ನಿಧನರಾಗಿದ್ದಾರೆ. ಇಂದು ಅಂತ್ಯಕ್ರಿಯೆಯನ್ನ ಅವರ ಹುಟ್ಟೂರಾದಂಥ ದಶವರ ಗ್ರಾಮದಲ್ಲಿ ಮಾಡ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಸಕಲ ಸಿದ್ಧತೆಗಳು ಕೂಡ ನಡೆದಿದೆ. ಬಿ ಸರೋಜಾದೇವಿ ಅವರ ಆಪ್ತರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರು ಇದರ ಉಸ್ತುವಾರಿಯನ್ನು ವಹಿಸ್ಕೊಂಡಿದ್ದಾರೆ. ಅವ್ರನ್ನ ಮಾತನಾಡ್ತಾ ಹೋಗ್ತೀನಿ. ಕೃಷ್ಣಪ್ಪ ಅವರೇ, ಇವತ್ತು ಬಿ ಸರೋಜಾದೇವಿ ಅವರ ಅಂತ್ಯಕ್ರಿಯೆ ಇದೆ, ಏನೇನೆಲ್ಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಬಿ ಸರೋಜಾದೇವಿ ಅವ್ರದ್ದು ಮನೆ ಮಲ್ಲೇಶ್ವರದಲ್ಲಿ ಐತೆ. ಮಲ್ಲೇಶ್ವರದಿಂದ ಇದು ಬರಬೇಕಾದ್ರೆ ಅದು ಚನ್ನಪಟ್ಟಣ ಗಾಂಧಿ ಭವನ್ ಅಲ್ಲಿ ಬಂದು 10 ನಿಮಿಷ ಇದ್ದು, ಗಾಂಧಿ ಭವನಿಂದ ಪೂರ್ತ 9 ಕಿಲೋಮೀಟ್ರ್ ದಸವಾರ ಅಲ್ಲಿಗೆ ಬಂದು ಅವ್ರ ಮನೆ ಹತ್ರ ಕಟ್ಸಿರುವಂಥ ಮನೆ ಹತ್ರ ಒಂದು 10 ನಿಮಿಷ ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಅವ್ರ ಮನೆ ಮುಂದೆ ಮುಕ್ಕಾಲು ಕಿಲೋಮೀಟ್ರು ಅವ್ರ ತೋಟ ಇದೆ. ತೋಟದಲ್ಲಿ ಅಂತ್ಯಕ್ರಿಯೆ ಮಾಡೋದಕ್ಕೆ ರೆಡಿ ಆಗ್ತಾ ಇದೆ. ಎಲ್ಲ ಸಿದ್ಧತೆಗಳು ಚೆನ್ನಾಗಿ ನಡೀತಾ ಇದೆ. ಮಾಡಿಸ್ತಾ ಇದ್ದೀನಿ. ನಾವು ಒಕ್ಕಲಿಗ ಸಂಪ್ರದಾಯದಲ್ಲೇ ನಾವು ಮಾಡ್ತಾ ಇರೋದು. ಒಕ್ಕಲಿಗರ ಸಂಪ್ರದಾಯದಲ್ಲೇ JCB ತಗೊಂಬಂದು ಗುಂಡಿ ಕಿತ್ತು ಅದನ್ನೇನು ಮಾಡಬೇಕು ನಮ್ಮ ಹಳ್ಳಿ ಪ್ರಕಾರವಾಗಿ ಪೂಜೆ ಮಾಡಿ ಮುಗಿಸ್ತಾ ಇದ್ದೀವಿ. ಈಗ ಪ್ರಮುಖವಾಗಿ ಮೆರವಣಿಗೆನ ಅಂದರೆ ಹೂವಿನ ಪಲ್ಲಕ್ಕಿಲಿ ಏನಾರು ಮಾಡ್ಕೊಬತ್ತೀರಾ? ಹೂವಿನ ಪಲ್ಲಕ್ಕಿ ಬೆಂಗಳೂರಿಂದ ಬರ್ತದಂತೆ. ಅವ್ರು ಹೇಳ್ತಾ ಇರೋದು ಹೂವಿನ ಪಲ್ಲಕ್ಕಿಲಿ ತರ್ತೀವಿ ಅಂತ. ಆ ಪಲ್ಲಕ್ಕಿನೇ ಏನೂ ಮಾಡ್ದೇನೆ ಆ ಪಲ್ಲಕ್ಕಿ ತಂದೆ ಅವ್ರ ತಾಯಿಯ ಸಮಾಧಿ ಪಕ್ಕ ಗುಳಿ ಕಿತ್ತು ಅವ್ರನ್ನ ಸಮಾಧಿ ಮಾಡ್ತಾ ಇದ್ವಿ. ಪೂಜಾ ವಿಧಿವಿಧಾನಗಳೆಲ್ಲ ಯಾವ ರೀತಿ ಇರುತ್ತೆ? ಯಾವ ರೀತಿಯೂ ಇಲ್ಲ. ಬ್ರಾಹ್ಮಣರು ಏನು ಇಲ್ಲಿ ಬಂದಿಲ್ಲ. ಎಲ್ಲ ಅಲ್ಲೇ ಅವ್ರ ಮನೆ ಹತ್ರ ಮಲ್ಲೇಶ್ವರದಲ್ಲೇ ಮುಗಿದಿದೆ. ಇಲ್ಲಿ ನಮ್ಮ ಹಳ್ಳಿ ಪ್ರಕಾರವಾಗಿ ಗುಂಡಿ ಒಳಗಡೆ ಹಾಕಿ ಆ ಎಮ್ಮನ ಹಾಕಿ ಉಪ್ಪು ಹಾಕಿ ಮುಚ್ಚಿ ಕಂಪ್ಲೀಟಾಗಿ ಮುಗಿಸ್ತೀವಿ. ಇದಿಷ್ಟು ಏನು ಬಿ ಸರೋಜಾದೇವಿಯರ ಆಪ್ತರಾಗಿರ್ತಕ್ಕಂಥ ಕೃಷ್ಣಪ್ಪ ಅವರ ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾಮನ್ ರಶೀದ್ ಜೊತೆ ಮೋಹನ್, ನ್ಯೂಸ್ ಫಸ್ಟ್, ದಶವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.